ಎಲ್ಲರಿಗೂ ನಮಸ್ಕಾರಗಳು. ಕಿರಣ ಸರಸ್ವತಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ₹1 ಕ್ಲಿನಿಕ್ ಪ್ಲಸ್ ಶ್ಯಾಂಪೂ ಆಗಿರಬಹುದು, ಚಿಕ್ ಶ್ಯಾಂಪೂ ಆಗಿರಬಹುದು, ಈ ರೀತಿ ಪುಟ್ಟ ಪುಟ್ಟ ಪ್ಯಾಕೆಟ್ಗಳನ್ನು ನಾವು ಪರ್ಚೇಸ್ ಮಾಡ್ತೇವೆ ಅಲ್ವಾ. ಆದರೆ ಈ ರೀತಿಯ ಸ್ಯಾಶೆಗಳಲ್ಲಿ ಪ್ರಾಡಕ್ಟ್ಗಳನ್ನು ಮಾರುವಂತಹ ಕಾನ್ಸೆಪ್ಟ್ ಎಲ್ಲಿಂದ ಶುರು ಆಯಿತು ಗೊತ್ತಾ? ಒಬ್ಬ ಬಡ ರೈತನ ಮನೆಯಿಂದ. ಕುಡ್ಲೂರಲ್ಲಿ ಫಾರ್ಮಸಿ ಕಂಪನಿ ಇಟ್ಟುಕೊಂಡಂತಹ ಚಿನ್ನಿ ಕೃಷ್ಣನ್ ಅವರಿಗೆ ಮೊದಲು ಈ ಐಡಿಯಾ ಬರುತ್ತದೆ. ಭಾರತದಲ್ಲಿ ಬಹಳ ಜನ ದಿನಕೂಲಿ ಮಾಡುವಂಥವರು ಇದ್ದರು. ದೊಡ್ಡ ದೊಡ್ಡ ಕಂಪನಿಗಳು ಮಾರಾಟ ಮಾಡ್ತಾ ಇದ್ದಂತಹ ಪ್ರಾಡಕ್ಟ್ಗಳು 75% ಜನರಿಗೆ ತಲುಪೋಕ್ಕೆ ಸಾಧ್ಯನೇ ಆಗ್ತಾ ಇರಲಿಲ್ಲ. ಯಾಕೆ ಅಂದರೆ ಅವರು ದುಡಿತಾ ಇದ್ದಿದ್ದು ಹೊಟ್ಟೆಗೆ ಬಟ್ಟೆಗೇ ಸಾಕಾಗ್ತಾ ಇರಲಿಲ್ಲ. ಚಿನ್ನಿ ಕೃಷ್ಣನ್ ಅವರಿಗೆ ಒಂದು ವಿನೂತನವಾದಂತಹ ಐಡಿಯಾ ಬರ್ತದೆ. ಬಡವರು ಸಾಹುಕಾರರು ತಗೊಂಡಿದ್ದನ್ನು ಅಟ್ಲೀಸ್ಟ್ ಜೀವನದಲ್ಲಿ ಒಂದು ಸಾರಿ ಆದರೂ ಅನುಭವಿಸಬೇಕಲ್ವಾ ಅಂತ. ಬರೀ 5% ಜನ ಗ್ರಾಹಕರನ್ನು ಮಾತ್ರ ಯಾಕೆ ನಾನು ಆಕರ್ಷಣೆ ಮಾಡಬೇಕು, ಮಿಕ್ಕವರನ್ನೆಲ್ಲ ಕೂಡ ಮಾಡುವಂತಹ ಉಪಾಯ ಏನಾದರೂ ಇದೆಯಾ ಅಂತ ಎರಡೂ ರೀತಿಯಲ್ಲಿ ಯೋಚನೆ ಮಾಡಿದರು. ಆಗ ಅವರಿಗೆ ಬಂದ ಐಡಿಯಾನೇ ದೊಡ್ಡ ದೊಡ್ಡ ಪ್ಯಾಕೆಟ್ಗಳಲ್ಲಿ ಇರುವಂತಹ ಇದನ್ನು ಸಣ್ಣ ಸಣ್ಣ ಸ್ಯಾಶೆಗಳಾಗಿ ರೀಪ್ಯಾಕ್ ಮಾಡಿ ಮಾರುವುದು. ಆಕರ್ಷಣೆಯಿಂದ, ಆಸಕ್ತಿಯಿಂದ ಸಾಕಷ್ಟು ಜನ ಇದನ್ನು ಪರ್ಚೇಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಿದ್ರು. ಮಾರುಕಟ್ಟೆ ದೊಡ್ಡದಾಗ್ತಾ ಹೋಯಿತು. ಅವರಿಗೆ ಕೂಡ ಇದರಿಂದ ಸಿಕ್ಕಾಪಟ್ಟೆ ಲಾಭ ಬಂತು. ಇದನ್ನು ಗಮನಿಸಿದಂತಹ ಅವರ ಮಕ್ಕಳು ಇದನ್ನು ಮುಂದುವರಿಸಿಕೊಂಡು ಹೋದರು. ಮೊದಲನೇದಾಗಿ ₹1ಗೆ ಚಿಕ್ ಶ್ಯಾಂಪೂ ಮಾರಾಟ ಮಾಡೋಕ್ಕೆ ಶುರು ಮಾಡಿದರು. ಕೋಟ್ಯಾಂತರ ರೂಪಾಯಿ ಲಾಭ ನೋಡಿದ್ರು. ಅಲ್ಲಿಂದ ಶುರುವಾದಂತಹ ಸ್ಯಾಶೆ ಇವತ್ತು ಎಲ್ಲ ಕಡೆ ಎಲ್ಲ ಪ್ರಾಡಕ್ಟ್ಗಳಲ್ಲೂ ಲಭ್ಯ ಆಗ್ತಾ ಇದೆ. ಮಧ್ಯಮ ಅಥವಾ ಬಡವರ್ಗದ ಜನರು ಕೂಡ ಸಾಹುಕಾರರು ಉಪಯೋಗಿಸುವಂತಹ ಪ್ರಾಡಕ್ಟ್ ಹೇಗಿರ್ತದೆ ಅಂತ ನೋಡುವಂತಹ ಅವಕಾಶ ಇದು ಮಾಡಿಕೊಟ್ಟದು ಮಾತ್ರ ಅಲ್ಲದೆ ಎಲ್ಲರಿಗೂ ಎಲ್ಲ ತಲುಪುವಂತಹ ಒಂದು ವಿನೂತನ ಪ್ರಯತ್ನಕ್ಕೆ ಕಾರಣವಾಯಿತು. ಇದಕ್ಕೆ ಕಾರಣವಾದವರು ನಮ್ಮ ಚಿನ್ನಿ ಕೃಷ್ಣನ್ ಅವರು. ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಈ ವಿಡಿಯೋ ಇಷ್ಟವಾದರೆ ನೀವು ವಿಡಿಯೋಗೊಂದು ಲೈಕ್ ಮಾಡಿ ಹಾಗೂ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲದೆ ಈ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಂಬಲ ನೀಡಿ. ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.